ಸಿದ್ಧಾರೂಢರನ್ನೇ ಪರೀಕ್ಷಿಸ ಹೋಗಿ ತಾವೇ ತೊಂದರೆಗೆ ಸಿಲುಕಿಕೊಂಡ ಘಟನೆಗಳು ಅನೇಕ. ಅಂತಹದ್ದೇ ಇಲ್ಲೊಂದು ಪ್ರಸಂಗ. ನಾನ ಎಲ್ಲ ಬಲ್ಲವಂತ ಹೇಳಿ ಮೆರಾಕುಂತಾನಲ್ಲ, ಈ ಸಿದ್ಧಾರೂಢ ನಿಜ ಬಣ್ಣನ ಇವತ್ತು ಬಯಲು ಮಾಡೇ ಬಿಡೋಣ. ನಡಿ ಹೋಗೋಣ. ನಡಿ ನಡಿ, ತಾನ ದೇವ್ರಂತ ತಿಳ್ಕೊಂಡ ನಾವು. ಈಗ ಗೊತ್ತಾಕೈತಿ ಕರೆ ಹಕ್ಕಿಕತ್ ಏನನ್ನೋದು. ನೋಡು, ನಾನು, ನನ್ನದು, ನನ್ನಿಂದ ಎನ್ನುವುದು ಅಹಂಕಾರದ ಮೂಲಪ. ಅಹಂಕಾರದಿಂದ ಅಶಾಂತತೆ ತಲೆ ತೋರ್ತೈತಿ. ಶಾಂತಿ ಇಲ್ಲದಿದ್ರೆ ಮನಸ್ಸು ನಿಗ್ರಹ ಆಗುವುದಿಲ್ಲಪ್ಪ. ಏಕಾಗ್ರತೆ ಇಲ್ಲದಿದ್ರೆ ಸಾಧನೆ ಅನ್ನೋದು ಶೂನ್ಯ ಆಗ್ತದೋ. ನಿಜ, ಮನಸ್ಸಿನ ಚಂಚಲತೆಯನ್ನು ಕಳ್ಯಾಕ ಏನ್ ಮಾಡ್ಬೇಕು ಅದನ್ನಾರ ಹೇಳ್ಕೊಡೋಣ. ಮನಸ್ಸಿನ ಚಂಚಲತೆ ಕಳ್ಯಾಕ ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯ ಆಗತೈತಿ. ನಿಜ, ಅದು ಹೆಂಗ್ ಮನಸ್ಸು ಮಾಡ್ಬೇಕಂತ ಹೇಳ್ಕೊಡೋಣ. ಸಿದ್ಧಾರೂಢ ಅಜ್ಜಗ ನಮಸ್ಕಾರ ರೀ. ಯಪ್ಪ, ನಮ್ಮ ಮನಸ್ನ್ಯಾಗೂ ಒಂದು ಚಿಂತಿ ಕಾಡಾಕತ್ತೈತಿ. ಅದಕ್ಕೊಂದಿಷ್ಟು ಪರಿಹಾರ ಕೊಡು ಅಜ್ಜ. ಚಿಂತೆಯೊಳಗ ಕುಂತ್ರ ಭ್ರಾಂತಿ ಆಗತೈತಪ್ಪ, ಭ್ರಾಂತಿ ಆಗತೈತಿ. ಹಂಗಾಗಬಾರದು. ಹೇಳು ನಿನ್ನ ಚಿಂತೆ ಏನು ಅನ್ನೋದನ್ನ ಹೇಳು. ಯಜ್ಜ, ಈಕಿ ನನ್ನ ಹೆಂಡತಿ ಅದಾಳ. ಬಹಳ ದಿವಸದ ಮ್ಯಾಗ ಹೊಟ್ಟಿಲಾಗ್ಯಾಳ. ಹಿಂಗಾಗಿ ನಮಗ ಖುಷಿ ಆಗೇತಿ. ಹುಟ್ಟೋದು ಹೆಣ್ಣು ಗಂಡು ಅನ್ನೋ ಆತೃಕ್ ಸಿಕ್ಕೊಂಡು ಗೊಂದಲಾನು ಆಗೇತಿ. ನೀನು ಸ್ವತಃ ಪರಮಾತ್ಮ ಅಂತ ಜನ ಹೇಳ್ತಾರ. ಅದಕ್ಕ ನನ್ನ ಹೆಂಡತಿಗೆ ಹುಟ್ಟೋದು ಗಂಡು ಹೆಣ್ಣು ನೀನ ಹೇಳ್ಬೇಕಜ್ಜ. ಅಲ್ಲಪ್ಪ, ನೀನು ಇಷ್ಟೊಂದು ಪ್ರೀತಿಯಿಂದ ಮನಸ್ಸಿಗೆ ಹಚ್ಚಿಕೊಂಡು ಕೇಳತ್ತಿ ಅಂದ ಮ್ಯಾಲ ಹೇಳದ ಇರಕಾಕೈತೇನಪ್ಪ. ಯದ್ ಭಾವ ತದ್ ಭವತಿ ಅಂತ ಹೇಳ್ತಾರೋ ತಿಳಿದವ್ರು. ನಿನ್ನ ಮನುಷ್ಯನ್ಯಾಗ ಏನ್ ಬೇಕು ಅಂತ ಐತಿ ಅದ ಹುಟ್ಟತೈತಿ. ಹೋಗಪ್ಪ, ಅದ ಹುಟ್ಟತೈತಿ. ಆಯ್ತು ಅಜ್ಜ, ಹೋಗ್ ಬರ್ತೇವ್ರಿ ಅಜ್ಜ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಯಾಕೆ ಅಜ್ಜ ವಿನಾಶ ಕಾಲ ಅಂತಿದೆ? ಏನಾಯ್ತು? ಕಾಲನ ಎಲ್ಲಾ ತಿಳಿಸ್ತೈತಿ ಬಿಡಪ್ಪ. ಏನಾಕೈತಿ ನೋಡೋಣ. ಅಲ್ಲಲ್ಲಿ ಇವ್ರೆಂತ ಸತ್ಪುರುಷರು ಬಿಡ್ಲೆ. ನಾ ಗಂಡ ಸಮುದಾಯ ಇವ್ರಿಗೆ ಹೇಳಕ್ ಆಗ್ಲಿಲ್ಲ. ಇನ್ನ ಒಂದ್ ಹೊಟ್ಟೆನ್ ಕೂಸು ಹೆಂಗ್ ಹೇಳ್ತಾರ ಇವ್ರು? ಡಾಂಬಿಕ್ ಸ್ವಾಮಿ ಅದಾನವ. ಹೌದು, ಹೊಟ್ಟಿ ತುಂಬಿಸ್ಕೊಳಕ ಸ್ವಾಮಿ ವೇಷ ಹಾಕಿ ಜನರಿಗೆ ಮೋಸ ಮಾಡ್ಕೊಂತ ಹೊಂಟಾನ. ಈ ಸುದ್ದಿ ಎಲ್ಲರಿಗೂ ಹೇಳಿ ಪ್ರಚಾರ ಮಾಡೋ ನಡಿಲೆ. ಇವರಿಬ್ರು ಸೇರಿ ಸಿದ್ಧಾರೂಢರನ್ನ ಬಾಯಿಗೆ ಬಂದಂಗ ಬೈದು ಅವ ಒಬ್ಬ ಡೊಂಗಿ ಸ್ವಾಮಿ ಅಂತ ಅಪಪ್ರಚಾರ ಮಾಡಕತ್ತಿದ್ರು. 2-3 ತಿಂಗಳು ಕಳೆಯೋದ್ರೊಳಗ ಹೆಂಡತಿಯ ವೇಷಧಾರಿಯಾಗಿ ಅಜ್ಜನ ಹತ್ರ ಹೋದಂತ ಗಂಡು ಮಗನಿಗೆ ಗರ್ಭವತಿಯ ಲಕ್ಷಣಗಳು ಎಲ್ಲ ಬರ್ಲಿಕ್ಕೆ ಹತ್ತಿದ್ವು. ಹೊಟ್ಟೆ ದೊಡ್ಡದಾಗತೊಡಗಿತು. ಬಯಕೆಗಳು ಕಾಡತೊಡಗಿದವು. ವೈದ್ಯರಿಗೆ ತೋರಿಸಿದಾಗ ಈತ ಗರ್ಭ ಧರಿಸಿದ್ದಾನೆ ಅಂತ ಸುದ್ದಿ ಗೊತ್ತಾಯಿತು. ಆ ವೇಷಧಾರಿಗೆ ತಾವು ಮಾಡಿದ ತಪ್ಪಿನ ಅರಿವು ಆಯಿತು. ಗೆಳೆಯನ ಜೊತೆ ಸೇರಿ ಅಜ್ಜನನ್ನ ಪರೀಕ್ಷೆ ಮಾಡಾಕ ಹೋದುದರ ಫಲಾನೇ ಈ ಗರ್ಭಕ್ಕೆ ಕಾರಣ ಅಂದುಕೊಂಡು ಇಬ್ರು ಸೇರಿ ಅಜ್ಜನ ಹತ್ರ ಓಡೋಡಿ ಬಂದ್ರು. ಯಜ ಕ್ಷಮಾ ಮಾಡಪ್ಪ ನನ್ನನ್ನ. ನಮ್ಮ ಮೈ ಸೊಕ್ಕಿನಿಂದ ನಿನ್ ಮುಂದೆ ಸುಳ್ಳು ಹೇಳಿ ನಿನ್ನ ಪರೀಕ್ಷೆ ಮಾಡಿದ್ದಕ್ಕಾಗಿ ನನಗ ದೊಡ್ಡ ಪ್ರಾಯಶ್ಚಿತ ಆಗೈತಿ. ಪ್ರಾಯಶ್ಚಿತ ಯಾಕಪ್ಪ? ಏನಾತು? ಅಂತದ್ದೇನು ನಡೀತೋ? ಅಜ್ಜ, ನಮ್ಮನ್ನ ಕ್ಷಮಾ ಮಾಡು. ನಿನಗ್ ಗೊತ್ತಿಲ್ಲದ ಯಾವ್ದೈತಿ? 3 ತಿಂಗಳ ಹಿಂದ ಇವನಿಗೆ ಸೀರೆ ಉಡಿಸ್ಕೊಂಡು ಈಕಿ ನನ್ನ ಹೆಂಡತಿ ಅದಾಳ, ಹೊಟ್ಟಿಲದಾಳ, ಗಂಡ ಹಡಿತಾಳೋ ಹೆಣ್ಣು ಹಡಿತಾಳೋ ಅಂತ ಕೇಳಾಕ್ ಬಂದಿದ್ವಿ. ನೀವು ಹಡಿಬೇಕು ಅಂತ ಮನಸ್ಸು ಮಾಡಿದ್ರಿ ಅಂದ್ಮ್ಯಾಗ ನಿಮ್ಮ ಮನಸ್ಸಿನಾಗ ಇದ್ದದ್ದು ಹುಟ್ಟತೈತಿ ಹೋಗ್ರಿ ಅಂದ್ರಿ. ಗಂಡಸು ಹೆಂಗ್ ಹಡಿತಾನು ಅಂತ ನಾವು ನಿಮ್ ಬಗ್ಗೆ ಅಪಪ್ರಚಾರ ಮಾಡಿ ನಿಮ್ ಮನ್ಸಿಗೆ ಬಹಳ ನೋವು ಕೊಟ್ವಿ. ಆದ್ರೆ ಅಜ್ಜ, ಈಗ ನಾನು ಗರ್ಭ ಧರಿಸೇನಿ ಅಂತ ಬಟ್ಟಿಜಿ ಹೇಳಾಕತ್ಯಾನು. ನನಗೂ ಹೊಟ್ಟಿ ಬರ್ಲಿಕ್ಕೆ ಹತ್ತೈತಿ, ಬೈಕೆ ಕಾಡಾಕತ್ತೇವು. ಯಜ್ಜ, ನನ್ನ ನೀನ ಕಾಪಾಡ್ಬೇಕು. ಯಜ್ಜ, ನೀನ ಕಾಪಾಡ್ಬೇಕು. ಅರಿವನ ಗುರು ಅಂತ ಹೇಳ್ತಾರ. ತಪ್ಪಿನ ಅರಿವು ನಿಮಗಾಗೈತಿ ಅಂದ ಮ್ಯಾಗ ಆ ಗುರುನ ಅದಕ್ಕೆ ದಾರಿ ಇಟ್ಟಿರ್ತಾನ ಬಿಡಪ್ಪ. ಯಾವುದಕ್ಕೂ ದುಡುಕಬಾರದು. ನೋಡಿಲೆ, ಪ್ರಾಯಶ್ಚಿತ್ತದಿಂದ ಪಶ್ಚಾತ್ತಾಪದಿಂದ ಪರಿಹಾರ ಆಗದಂತ ಪಾಪ ಈ ಜಗತ್ತಿನೊಳಗ ಇಲ್ಲ. ಶಿಷ್ಯ, ಅಜ್ಜರ
2 ತೆಂಗಿನಕಾಯಿ ತಂದು ಕೊಡಪ್ಪ. ಆಯ್ತ್ರಿ ಅಜ್ಜಾರ. ಬಾರಪ್ಪ ಇಲ್ಲಿ. ಉಡಿ ಮುಂದೆ ಮಾಡು. ಆ, ನೋಡು, 3 ದಿನದ ನಂತರ ಈ ಕಾಯಿಗಳನ್ನ ಒಡೀರಿ, ಒಳ್ಳೇದಾಗ್ಲಿ. ಹೋಗಿ ಬರ್ರಿ. ಆಯ್ತ್ರಿ ಅಜ್ಜಾರ, ಹೋಗಿ ಬರ್ತೇವ್ರಿ ಅಜ್ಜಾರ. 3 ದಿನದ ನಂತರ ಇಬ್ರು ಸೇರಿ ಮನೆಯಲ್ಲಿ ತೆಂಗಿನಕಾಯಿ ಹೊಡಿತಾರೆ. ಒಡೆದ್ ನೋಡ್ತಾರೆ, ಆಶ್ಚರ್ಯ. ಸೋಜಗದಿಂದ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ಸಿದ್ಧಾರೂಢ ಅಜ್ಜರ ಹತ್ರ ಕಾಯಿ ತೆಗೆದುಕೊಂಡು ಓಡೋಡಿ ಬರ್ತಾರೆ. ಯಜ್ಜ ಯಜ್ಜ, ತೆಂಗಿನಕಾಯಿ ನೋಡಿಲಿ. ಯಜ್ಜ ಯಜ್ಜ, ನೀ ಹೇಳ್ದಂಗ 3 ದಿವಸದ ಮ್ಯಾಗ ನೀ ಉಡಿ ತುಂಬಿದ ಈ 2 ತೆಂಗಿನಕಾಯಿ ಒಡೆದ್ ನೋಡಿದ್ರ ಕಾಯಿ ಒಳಗ ನೀರು ಇಲ್ಲ, ಕೊಬ್ಬರಿನೂ ಇಲ್ಲ. ಏನು ಇಲ್ಲ ಅಂದ ಮ್ಯಾಗ ನೀವು ಗೆದ್ರಲ್ಲಪ್ಪ. ಗೆದ್ವಿ? ಅದೇಂಗೋ ಯಜ್ಜ, ನಮಗೇನು ತಿಳಿವಲ್ದು. ತುಂಬಿದ ಹೊಟ್ಟೆ ಭಾರನೂ ಕಡಿಮೆ ಆಗೈತೆ ಅಜ್ಜ. ತುಂಬಿದ ತೆಂಗಿನಕಾಯ್ದೊಳಗ ನೀರು ಇಲ್ಲ, ಕೊಬ್ಬರಿನೂ ಇಲ್ಲ ಅಂದ ಮ್ಯಾಗ ಎಲ್ಲ ಬಟಾ ಬೈಲ ಆಗಿಬಿಟ್ಟೈತಪ್ಪ. ಬಟಾ ಬೈಲ ಆಗಿಬಿಟ್ಟೈತಿ. ಅಲ್ಲಿ ತೆಂಗಿನಕಾಯಿ ಒಳಗ ಬೈಲ, ಇಲ್ಲಿ ನಿನ್ನ ಹೊಟ್ಟೆಯೊಳಗೂ ಬಟಾ ಬೈಲ. ಸ್ವಚ್ಛಾದಿ ಹೋಗು, ಸ್ವಚ್ಛಾದಿ. ಯಜ್ಜ, ನಿನ್ನ ಶಕ್ತಿ ತಿಳಿಲಾರ್ದ ಬ್ಯಾರೆಯವ್ರ ಮಾತಿಗೆ ಬಲಿಯಾಗಿ ನಿನ್ನ ಪರೀಕ್ಷೆ ಮಾಡಕ್ ಹೋಗಿ ನಾವು ತೊಂದರೆಗೆ ಸಿಕ್ಕೊಂಡ್ವಿ. ನಾವು ತಪ್ಪು ಮಾಡಿದ್ರು ನೀನು ಸಿಟ್ಟು ಮಾಡಿಕೊಳ್ಳಾರ್ದನ ನಮಗ್ ಕರುಣೆ ತೋರಿಸಿದ್ರಿ, ಸಮಸ್ಯೆಗೆ ಪರಿಹಾರ ಕೊಟ್ರಿ. ಯಜ್ಜ, ನೀ ನಿಜವಾಗ್ಲೂ ಪರಮಾತ್ಮಪ್ಪ, ನಡೆದಾಡುವ ದೇವ.